ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶಿವಾನಂದ ಕಲ್ಮಂಜ ಅವರಿಂದ ಭಾಷಣ, ಬಳಿಕ ರಕ್ಷಿತಾ ಶೆಟ್ಟಿ ಕಾರ್ಕಳ ಅವರಿಂದ ಕವನ ವಾಚನ ಮೂಡಿಬರಲಿದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಇಂದು ಅಂದರೆ ನವೆಂಬರ್ 18 ಗಂಡಸರ ಮೇಲಿನ ದೌರ್ಜನ್ಯ ತಡೆಯ ಅಂತಾರಾಷ್ಟ್ರೀಯ ದಿನ. ಇದರ ಅಂಗವಾಗಿ ಶಿವಾನಂದ ಕಲ್ಮಂಜ ಅವರಿಂದ ಭಾಷಣ. ಪುರುಷ ಹಿಂಸಾಚಾರ ನಿವಾರಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ನವೆಂಬರ್ 18ರಂದು ಆಚರಿಸಲಾಗುತ್ತದೆ. ಪುರುಷ ಕೇಂದ್ರಿತ ಜಗತ್ತಿನಲ್ಲಿ ಕೌಟುಂಬಿಕ ಹಿಂಸಾಚಾರದ ವಿರುದ್ಧ ಮಹಿಳೆಯರನ್ನು ರಕ್ಷಿಸುವ ಕೆಲಸವು ಅತ್ಯಂತ ಮಹತ್ವದ್ದಾಗಿದ್ದರೂ ಇದು ದಶಕಗಳಿಂದ ನಡೆಯುತ್ತಿದೆ. ಮಹಿಳೆಯರನ್ನು ರಕ್ಷಿಸುವ ಕೆಲಸ ಉತ್ತಮವಾಗಿದ್ದರೂ ಪುರುಷರ ಮೇಲೆ ದೌರ್ಜನ್ಯ ಮತ್ತು ನಿಂದನೆ ಎಷ್ಟು ಪ್ರಚಲಿತವಾಗಿದೆ ಎಂದು ಅನೇಕರಿಗೆ ತಿಳಿದಿಲ್ಲ. ಮಹಿಳೆಯರಂತೆ ಪುರುಷರ ಮೇಲಿನ ದೌರ್ಜನ್ಯದ ನಿಯಂತ್ರಣದ ಬಗೆಗಿನ ಪ್ರಣಾಳಿಕೆಗಳು ಅಸ್ತಿತ್ವದಲ್ಲಿದ್ದರೂ ಅದರ ಕಡೆಗೆ ಸಾಕಷ್ಟು ಗಮನಹರಿಸದೇ ಇರುವುದು ಕೂಡ ದೋಷವೇ ಸರಿ. ಪುರುಷರು ತಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಹೋರಾಟ ನಡೆಸಿದರೂ ಕೂಡ ಕೆಲವು ಬಾರಿ ವಿಫಲತೆಯನ್ನು ಕಾಣುವರು. ಇದಕ್ಕೆ ಮುಖ್ಯ ಕಾರಣವೇ ಮಹಿಳಾಪರ ಕಾನೂನುಗಳ ದುರುಪಯೋಗ. ಮಹಿಳಾಪರ ಕಾನೂನುಗಳು ಸಾಕಷ್ಟು ಪ್ರಬಲವಾಗಿದ್ದು ಪುರುಷನನ್ನು ಅನುಮಾನಿಸುವುದು ಸಾಮಾನ್ಯವಾಗಿರುವುದರಿಂದ ಪುರುಷರ ವಾದವನ್ನು ಇನ್ನಷ್ಟರ ಮಟ್ಟಿಗೆ ಮೊಟಕುಗೊಳಿಸುವಲ್ಲಿ ಒಂದು ಮಾರಕ ಶಕ್ತಿಯಾಗಿ ಪರಿಣಮಿಸಿದೆ ಎನ್ನುವಲ್ಲಿ ತಪ್ಪೇನಿಲ್ಲ. ಪುರುಷ ಹಿಂಸಾಚಾರ ನಿವಾರಣೆಗಾಗಿ ಅಂತಾರಾಷ್ಟ್ರೀಯ ದಿನದ ಉದ್ದೇಶವನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ಗಮನಿಸುವುದಾದರೆ 2022ರಲ್ಲಿ ದೇಶೀಯ ನಿಂದನೆ ಮತ್ತು ಹಿಂಸೆಯನ್ನು ನಿವಾರಣೆಗೊಳಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುರುಷ ಹಿಂಸಾಚಾರ ನಿವಾರಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಪರಿಚಯಿಸಲಾಯಿತು. ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗುವಲ್ಲಿ ಮಹಿಳೆಯರು ಮಾತ್ರ ಸೀಮಿತವಾಗಿಲ್ಲ ಎಂಬ ಅಂಶಕ್ಕೆ ಪ್ರತಿಕ್ರಿಯೆಯಾಗಿ ಇದನ್ನು ಆಚರಿಸಲಾಗುತ್ತಿದೆ. ಮೊದಲ ಬಾರಿಗೆ 2013ರಲ್ಲಿ IDEVAMನ ವಕೀಲರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಗೆ ಹಿಂಸಾಚಾರಕ್ಕೆ ಬಲಿಯಾದ ಪುರುಷ ದಿನವನ್ನು ಗುರುತಿಸಲು ಮನವಿ ಮಾಡಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಪುರುಷರ ವಿರುದ್ಧ ಸ್ತ್ರೀಪರ ಕಾನೂನುಗಳ ದುರುಪಯೋಗದ ಬಗ್ಗೆ ಹೆಚ್ಚಿನ ಜನರು ತಿಳಿದಿದ್ದರೂ ಈ ಸಮಸ್ಯೆಯ ತೀವ್ರತೆ ಬಗ್ಗೆ ತುಂಬಾ ಕಡಿಮೆ ಜ್ಞಾನವನ್ನು ಹೊಂದಿದ್ದಾರೆ. ಅದಕ್ಕಾಗಿಯೇ ಪುರುಷರ ವಿರುದ್ಧ ಹಿಂಸಾಚಾರದ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಘೋಷಿಸಲಾಯಿತು. ಹಾಗಾದರೆ ಈ ದಿನವನ್ನು ಆಚರಿಸುವುದು ಹೇಗೆ? ಈ ವಿಷಯದ ಮೇಲೆ ಬೆಳಕು ಚೆಲ್ಲಲು ಮತ್ತು ಜಾಗೃತಿ ಮೂಡಿಸಲು, ಹಾಗೆಯೇ ಪುರುಷ ಹಿಂಸಾಚಾರ ನಿವಾರಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲು ಕೆಲವು ವಿಧಾನಗಳಿವೆ. ಅವುಗಳೆಂದರೆ, ಮೊದಲನೆಯದಾಗಿ ಪುರುಷ ಹಿಂಸಾಚಾರದ ಬಗ್ಗೆ ಇನ್ನಷ್ಟು ತಿಳಿಯುವುದು. ಪುರುಷರ ಮೇಲಿನ ಹಿಂಸಾಚಾರ ನಿವಾರಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸುವ ಪ್ರಮುಖ ವಿಧಾನವೆಂದರೆ ಶಿಕ್ಷಣ ಮತ್ತು ತಿಳುವಳಿಕೆಯನ್ನು ಪಡೆಯುವುದು. ಇದರ ಬಗೆಗೆ ಸಂಶೋಧನೆ ನಡೆಸಲು ಕಷ್ಟವಾಗಬಹುದು, ಆದರೆ ಕೌಟುಂಬಿಕ ಹಿಂಸಾಚಾರವನ್ನು ಕೊನೆಗೊಳಿಸಲು ಒಕ್ಕೂಟದಂತಹ ಸಂಸ್ಥೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ವೇದಿಕೆಯಾಗಿದೆ. ಹೆಚ್ಚಿನ ಕೌಟುಂಬಿಕ ಹಿಂಸಾಚಾರವು ಮಹಿಳೆಯರ ವಿರುದ್ಧವಾಗಿದೆ ಎಂದು ಬಹುಪಾಲು ಜನರು ಊಹಿಸಬಹುದು. ಸಾಮಾನ್ಯವಾಗಿ ಪುರುಷರು ಬಲಶಾಲಿಯಾಗಿರುವುದರಿಂದ ಮಹಿಳೆಯರು ಹಿಂಸಾತ್ಮಕವಾಗಿರುವ ಸಾಧ್ಯತೆ ಕಡಿಮೆ ಇರುತ್ತದೆ ಎಂದು ನಂಬುತ್ತಾರೆ. ಆದರೆ ಅಂಕಿ ಅಂಶಗಳು ವಿಭಿನ್ನ ಕಥೆಗಳನ್ನೇ ಹೇಳುತ್ತವೆ. 40% ಕೌಟುಂಬಿಕ ಹಿಂಸಾಚಾರದ ಬಲಿಪಶುಗಳು ಪುರುಷರಾಗಿದ್ದಾರೆ ಮತ್ತು 25% ಮಾತ್ರ ಕೌಟುಂಬಿಕ ದೌರ್ಜನ್ಯದ ಅಪರಾಧಗಳು ಪೊಲೀಸರಿಗೆ ಪುರುಷರು ಅನವಶ್ಯಕವಾಗಿ ಬಲಿಪಶುಗಳಾಗಿದ್ದಾರೆ ಎಂಬುದಾಗಿ ವರದಿಯಾಗಿದೆ ಎಂದು ತಿಳಿಯಬಹುದಾಗಿದೆ. ಎರಡನೆಯದಾಗಿ, ಪುರುಷರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು. ಪುರುಷರ ಮೇಲಿನ ಹಿಂಸಾಚಾರದ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನದ ಸುತ್ತಲಿನ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆಯುಳ್ಳ ಸಮಾಜದಲ್ಲಿನ ಸ್ನೇಹಿತರು, ಕುಟುಂಬದ ಸದಸ್ಯರು, ಸಹೋದ್ಯೋಗಿಗಳು ಮತ್ತು ಇತರರನ್ನು ಒಟ್ಟುಗೂಡಿಸಬೇಕು. ಕೌಟುಂಬಿಕ ಹಿಂಸಾಚಾರಕ್ಕೆ ಬಲಿಯಾದ ಪುರುಷನ ಬಗ್ಗೆ ಮಾಹಿತಿ ಮತ್ತು ಅರಿವು ಮೂಡಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಹಾಗೂ ಇದು ಪ್ರಸ್ತುತ ಜಗತ್ತಿನ ಸನ್ನಿವೇಶಗಳಲ್ಲಿ ಅನಿವಾರ್ಯವೂ ಹೌದು. ಇನ್ನು ಮಹಿಳಾ ಸಂರಕ್ಷಣೆಯ ಕಾನೂನುಗಳ ದುರುಪಯೋಗದತ್ತ ದೃಷ್ಟಿ ಹರಿಸುವುದಾದರೆ ಇಂತಹ ಪ್ರಕರಣಗಳು ಕೂಡ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಇದು ದೌರ್ಜನ್ಯಕ್ಕೊಳಗಾದ ಪುರುಷನನ್ನು
ಮತ್ತಷ್ಟು ಬಲಹೀನಗೊಳಿಸಿವೆ. ಇದರ ಬಗೆಗೆ ಸ್ತ್ರೀ ಪರವಾದಿಗಳು ಒಪ್ಪಿಕೊಳ್ಳಲಿ ಅಥವಾ ಒಪ್ಪಿಕೊಳ್ಳದೇ ಇರಲಿ, ಆದರೆ ಇದು ಪ್ರಸ್ತುತ ಜಗತ್ತಿನಲ್ಲಿನ ನಕಾರಾತ್ಮಕ ಪ್ರಕರಣವೆಂಬುದು ಸತ್ಯಾಂಶವಾಗಿದೆ. ಒಂದೊಮ್ಮೆ ಪುರುಷನು ಮಹಿಳೆಯ ಮೇಲೆ ಯಾವುದೇ ಕೃತ್ಯವನ್ನೆಸಗದೇ ಇದ್ದು ಮಹಿಳೆಯರ ಪ್ರಾಬಲ್ಯ ಹೆಚ್ಚಾಗಿ ಪುರುಷನನ್ನು ಆರೋಪಿಯ ಸ್ಥಾನದಲ್ಲಿರಿಸಿ ಆತನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿ ಆ ಶಿಕ್ಷೆಯನ್ನು ಅನುಭವಿಸಿದ ನಂತರವೇ ನಿಜಾಂಶವೇನೆಂಬುದರ ಬಗೆಗಿನ ಘಟನೆಗಳು ಕೂಡ ನಡೆಯುತ್ತಿರುವುದನ್ನು ನಮ್ಮ ಸುತ್ತಲಿನ ಸಮಾಜದಲ್ಲಿ ಕಾಣುತ್ತೇವೆ. ಪುರುಷರ ಸಂವೇದನಾಶೀಲತೆಯನ್ನು ದೌರ್ಬಲ್ಯವೆಂದು ತಿಳಿದುಕೊಂಡು ಕೆಲ ಮಹಿಳೆಯರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಪುರುಷರನ್ನು ವಂಚಿಸಿ ಅವರಿಗೆ ತಿಳಿಯದ ರೀತಿಯಲ್ಲಿ ಕಾನೂನಿನ ಸುಳಿಯಲ್ಲಿ ಸಿಲುಕುವಂತೆ ಮಾಡುವುದು ಕೂಡ ಮಹಿಳೆಯರು ಪುರುಷರ ಮೇಲೆ ಸಿಗುವ ದೌರ್ಜನ್ಯವೇ ಸರಿ. ಲಿಂಗವನ್ನು ಲೆಕ್ಕಿಸದೆ ಪ್ರತಿಯೊಬ್ಬರೂ ಹಿಂಸೆಯನ್ನು ಅನುಭವಿಸುತ್ತಾರೆ, ಆದರೆ ಆವರ್ತನವು ಭಿನ್ನವಾಗಿರಬಹುದು. ಈ ಸತ್ಯವನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಭವಿಷ್ಯವು ಲಿಂಗ ತಟಸ್ಥ ಶಾಸನದಲ್ಲಿದೆ. ಬದಲಾಗಿ ಕೌಟುಂಬಿಕ ಹಿಂಸಾಚಾರ ಅಥವಾ ನಿಂದನೆಯ ವಿರುದ್ಧ ಪುರುಷರಿಗೆ ಸ್ಪಷ್ಟವಾದ ರಕ್ಷಣೆಯಿಲ್ಲ. ಕೌಟುಂಬಿಕ ದೌರ್ಜನ್ಯದ ಚರ್ಚೆಗಳು ಆಗಾಗ್ಗೆ ಮಹಿಳೆಯರ ಮೇಲೆ ಕೇಂದ್ರೀಕೃತವಾಗಿರುತ್ತವೆ. ಪುರುಷನೇ ಅಪರಾಧಿ ಎಂದು ಯಾವಾಗಲೂ ಭಾವಿಸಲಾಗುತ್ತದೆ. ಆದರೆ ಕುಟುಂಬದ ರಚನೆಗಳ ಮೇಲೆ ಪ್ರಭಾವ ಬೀರುವ ಸಮಕಾಲೀನ ಸಾಮಾಜಿಕ ಆರ್ಥಿಕ ಪ್ರವೃತ್ತಿಗಳ ಕಾರಣ ಪುರುಷರು ಈಗ ಕೌಟುಂಬಿಕ ದೌರ್ಜನ್ಯಕ್ಕೆ ಬಲಿಯಾಗುತ್ತಿದ್ದಾರೆ. ಪುರುಷರ ಮೇಲೆ ಮೌಖಿಕ, ದೈಹಿಕ, ಭಾವನಾತ್ಮಕ, ಮಾನಸಿಕ ಮತ್ತು ಲೈಂಗಿಕ ನಿಂದನೆ ಸಾಮಾನ್ಯವಾಗಿದೆ. ಒಟ್ಟಿನಲ್ಲಿ ಪುರುಷರು ಮೂಕ ಬಲಿಪಶುಗಳಾಗಿದ್ದಾರೆ ಎನ್ನಬಹುದು. ಮುಖ್ಯವಾಗಿ ಭಾರತೀಯ ಕೌಟುಂಬಿಕ ದೌರ್ಜನ್ಯ ಕಾನೂನುಗಳು ಪುರುಷರಿಗಿಂತ ಮಹಿಳೆಯರನ್ನು ರಕ್ಷಿಸಲು ಆದ್ಯತೆ ನೀಡುತ್ತದೆ. ಪುರುಷರು ಅಪರಾಧಗಳನ್ನು ಮಾತ್ರ ಮಾಡುತ್ತಾರೆ ಮತ್ತು ಬಲಿಪಶುಗಳಾಗಿರಲು ಸಾಧ್ಯವಿಲ್ಲ ಎಂಬ ತಪ್ಪು ವರದಿಯನ್ನು ಅಥವಾ ತಪ್ಪು ಅಭಿಪ್ರಾಯವನ್ನು ಇದು ನೀಡುತ್ತದೆ. ಈ ಲೇಖನವು ಪುರುಷರ ವಿರುದ್ಧದ ದೇಶೀಯ ಹಿಂಸಾಚಾರ ಮತ್ತು ಅದರೊಂದಿಗೆ ವ್ಯವಹರಿಸುವ ಪುರುಷರು ಅಪರಾಧಗಳನ್ನು ಮಾತ್ರ ಮಾಡುತ್ತಾರೆ ಮತ್ತು ಬಲಿಪಶುಗಳಾಗಿರಲು ಸಾಧ್ಯವಿಲ್ಲ ಎಂಬ ತಪ್ಪು ವರದಿಯನ್ನು ಅಥವಾ ತಪ್ಪು ಅಭಿಪ್ರಾಯವನ್ನು ಇದು ನೀಡುತ್ತದೆ. ಈ ಲೇಖನವು ಪುರುಷರ ವಿರುದ್ಧದ ದೇಶೀಯ ಹಿಂಸಾಚಾರ ಮತ್ತು ಅದರೊಂದಿಗೆ ವ್ಯವಹರಿಸುವ ಭಾರತದಲ್ಲಿನ ಕಾನೂನುಗಳನ್ನು ವಿಶ್ಲೇಷಿಸುವ ಗುರಿಯನ್ನು ಹೊಂದಿದೆ. ಇದು ಕೌಟುಂಬಿಕ ಹಿಂಸಾಚಾರ ಶಾಸನದಲ್ಲಿನ ನ್ಯಾಯಾಂಗ ಪ್ರವೃತ್ತಿಯನ್ನು ತನಿಖೆ ಮಾಡಲು ಪ್ರಯತ್ನಿಸುತ್ತದೆ. ಅಲ್ಲದೆ ಕಾನೂನುಗಳನ್ನು ಪುರುಷರ ದರವನ್ನಾಗಿಸಿ ಸಹಾಯಕವಾಗುವಂತಹ ಸುಧಾರಣೆಗಳನ್ನು ಮಾಡುತ್ತದೆ. ಈ ಕಾನೂನುಗಳು ಲಿಂಗ ತಟಸ್ಥವಾಗಿರಬೇಕು, ಜಾಗೃತಿ ಮೂಡಿಸುವ ಮೂಲಕ ಮತ್ತು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಮೂಲಕ ಮತ್ತು ಪುರುಷರ ಮೇಲೆ ಗೃಹ ಹಿಂಸಾಚಾರ ಅಥವಾ ನಿಂದನೆಯನ್ನು ಪರಿಣಾಮಕಾರಿಯಾಗಿ ಗುರುತಿಸಲು ಶಾಸನವನ್ನು ಬದಲಾಯಿಸಬೇಕು. ಅಧ್ಯಯನಗಳ ಪ್ರಕಾರ ಹಿಂಸೆ ಮತ್ತು ಕಳಂಕವು ತಮ್ಮ ಸಮುದಾಯಗಳಲ್ಲಿ ಭಾಗವಹಿಸುವ ಮತ್ತು ಕೊಡುಗೆ ನೀಡುವ ಪುರುಷರ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಪುರುಷರ ಮೇಲಿನ ದೌರ್ಜನ್ಯದ ಪ್ರಮಾಣವನ್ನು ಅಂಕಿಅಂಶಗಳಲ್ಲಿ ಹೇಳುವುದಾದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ 2021 ಭಾರತದಲ್ಲಿ ತಮ್ಮ ನಿಕಟ ಪಾಲುದಾರರಿಂದ ಪುರುಷರ ವಿರುದ್ಧ ತೀವ್ರವಾದ ಕೌಟುಂಬಿಕ ದೌರ್ಜನ್ಯದ ದರಗಳ ಬಗ್ಗೆ ಕಾಳಜಿಯನ್ನು ಎತ್ತಿ ತೋರಿಸಿದೆ. 2021ರಲ್ಲಿ 33.2% ಪುರುಷರು ಕುಟುಂಬ ಸಂಬಂಧಿತ ಸಮಸ್ಯೆಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತು 4.8% ವೈವಾಹಿಕ ಸಮಸ್ಯೆಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2014ರಿಂದ 2021ರವರೆಗೆ ಪುರುಷರ ಆತ್ಮಹತ್ಯೆ ಪ್ರಮಾಣವು ಮಹಿಳೆಯರ ಆತ್ಮಹತ್ಯೆಗಿಂತ 2.5 ಪಟ್ಟು ಹೆಚ್ಚಾಗಿದೆ ಎಂದು ಲ್ಯಾನ್ಸೆಟ್ ರೀಜನಲ್ ಹೆಲ್ತ್ ವರದಿ ಮಾಡಿದೆ. ಪ್ರಸ್ತುತ ಅಧ್ಯಯನವು ಮಹಿಳೆಯರಿಂದ ಪುರುಷರ ಮೇಲೆ, ವಿಶೇಷವಾಗಿ ಪಂಜಾಬ್ನಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಕಾರಣವಾದ ಅಂಶಗಳ ಮೇಲೆ ಕೇಂದ್ರೀಕರಿಸಿದೆ. ಇದಕ್ಕಾಗಿ ಲಿಂಗ ತಟಸ್ಥ ಕಾನೂನುಗಳು ಪಂಜಾಬ್ನಲ್ಲಿ ಮಹಿಳೆಯರಿಂದ ಕೌಟುಂಬಿಕ ದೌರ್ಜನ್ಯದ ವಿರುದ್ಧ ಪುರುಷರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸಹಾಯ ಮಾಡಬಹುದು. ಪುರುಷರ ಮಾನಹಾನಿಯಾಗುವಂತಹ ಪ್ರಕರಣಗಳನ್ನು ತಡೆಯಲು ಬಲವಾದ ಕಾನೂನುಗಳು ಜಾರಿಗೊಳ್ಳಬೇಕಾದದ್ದು ಅನಿವಾರ್ಯ. ಪುರುಷರು ತಮಗಾಗುವ ಅನ್ಯಾಯಕ್ಕೆ ತಾವೇ ಬೆಲೆ ತೆರಬೇಕಾದಂತಹ ಜಗತ್ತಿನಲ್ಲಿ ಪುರುಷರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಂತಾರಾಷ್ಟ್ರೀಯ ಪುರುಷ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ನವೆಂಬರ್ 19ರಂದು ಆಚರಿಸಲಾಗುತ್ತದೆ. ಅಲ್ಲದೆ ಇದು ಸಕಾರಾತ್ಮಕ ಪುರುಷ ಮಾದರಿಗಳನ್ನು ಉತ್ತೇಜಿಸಲು, ಸಕಾರಾತ್ಮಕ ಕೊಡುಗೆಗಳನ್ನು ಆಚರಿಸಲು, ಪುರುಷರ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸಲು, ಸಾಮಾಜಿಕ ಸೇವೆಗಳು, ಸಾಮಾಜಿಕ ವರ್ತನೆಗಳು ಮತ್ತು ನಿರೀಕ್ಷೆಗಳು ಹಾಗೂ
ಕಾನೂನಿನ ಕ್ಷೇತ್ರಗಳಲ್ಲಿ ಪುರುಷರ ವಿರುದ್ಧ ತಾರತಮ್ಯವನ್ನು ಎತ್ತಿ ತೋರಿಸಲು, ಲಿಂಗ ಸಂಬಂಧಗಳನ್ನು ಸುಧಾರಿಸಲು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು, ಸುರಕ್ಷಿತವಾದ ಉತ್ತಮವಾದ ಜಗತ್ತನ್ನು ರಕ್ಷಿಸುವಂತಹ ಮೊದಲಾದ ಉದ್ದೇಶಗಳನ್ನು ಅಂತಾರಾಷ್ಟ್ರೀಯ ಪುರುಷ ದಿನಾಚರಣೆಯು ಒಳಗೊಂಡಿದೆ. ಒಟ್ಟಿನಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದು ಕೂಡ ಈ ದಿನದ ಗುರಿಯಾಗಿದೆ. ಹೀಗಾಗಿ ಪುರುಷ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಪುರುಷ ಹಿಂಸಾಚಾರ ನಿವಾರಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ನವೆಂಬರ್ 18ರಂದು ಆಚರಿಸಲಾಗುತ್ತದೆ. ಇಂದು ಇಡೀ ಜಗತ್ತು ಅಭಿವೃದ್ಧಿಯ ಪಥದತ್ತ ಸಾಗಿದೆ. ಭಾರತವು ಕೂಡ ಅದರಲ್ಲಿ ಮುಂಚೂಣಿಯಲ್ಲಿದ್ದು ಕಾನೂನಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆ ಸಾಧಿಸಿದೆ ಎಂಬುದು ನನ್ನ ಅಭಿಪ್ರಾಯ. ಏಕೆಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡ ರಾಷ್ಟ್ರವಾದರೂ ಕೂಡ ಸಮಾನತೆಯ ಅಡಿಯಲ್ಲಿ ಪುರುಷರು ಹಾಗೂ ಮಹಿಳೆಯರ ಬಗೆಗೆ ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೆ ತರಬೇಕು. ನ್ಯಾಯದೇವತೆಯ ಕಣ್ಣ ಮುಂದೆ ನಾವೆಲ್ಲರೂ ಒಂದೇ ಆಗಿರುವುದರಿಂದ ಹಕ್ಕಿಗೂ ಶಿಕ್ಷೆಗೂ ನಡುವೆ ಅಂತರವಿರಕೂಡದು ಎಂಬುದು ನನ್ನ ವಾದವೂ ಹೌದು. ಹಾಗೆಯೇ ಇದು ಸ್ತ್ರೀಯರ ಅಥವಾ ಸ್ತ್ರೀ ರಕ್ಷಣೆಯ ಕಾನೂನುಗಳ ವಿರುದ್ಧ ಕೈಗೊಂಡ ಪ್ರಯತ್ನವಾಗಿರದೆ ಸಬಲೀಕರಣದ ವಿಚಾರಕ್ಕೆ ಬಂದಾಗ ಲಿಂಗಭೇದ ತೋರಕೂಡದು ಎಂಬುದು ಕೂಡ ನನ್ನ ಅಭಿಪ್ರಾಯವಾಗಿದೆ. ಏಕೆಂದರೆ ಪ್ರತಿ ಪುರುಷನಲ್ಲಿಯೂ ಸ್ತ್ರೀಯ ಮನೋಭಾವಕ್ಕೆ ತಕ್ಕುದಾದ ಭಾವನೆಗಳಿರುತ್ತದೆ. ಅಲ್ಲದೆ ಪುರುಷನ ಭಾವನೆಗಳನ್ನು, ಮನೋಧರ್ಮವನ್ನು ಪ್ರಶ್ನಿಸುವ ಇತರೆ ವರ್ಗಗಳು ಸೃಷ್ಟಿಯಾಗಿವೆಯಲ್ಲದೆ ಪುರುಷನನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಲ್ಲಿ ಪ್ರಯತ್ನಗಳೆಷ್ಟು ನಡೆದಿವೆ ಎಂಬುದರ ಕುರಿತಾದ ಪ್ರಶ್ನೆಗಳು ಉದ್ಭವಿಸದಿರುವುದೇ ವಿಪರ್ಯಾಸ. ಭಾರತೀಯ ಸಂವಿಧಾನವು ಬೃಹತ್ತಾದದ್ದೆಂಬ ವಿಚಾರ ಎಲ್ಲರಿಗೂ ತಿಳಿದ ಸಂಗತಿಯಾಗಿದೆ. ಇಷ್ಟು ದೊಡ್ಡ ಸಂವಿಧಾನವು ಸಮಾನತೆಗೆ ನೀಡಿರುವ ಪ್ರಾಮುಖ್ಯತೆಯೂ ಮಹತ್ವದ್ದಾಗಿದೆ. ಆದರೆ ಸಮಾನತೆಯ ತತ್ವದಡಿಯಲ್ಲಿ ರೂಪಿಸಲಾಗಿರುವ ನಿಯಮಗಳು, ಕಾನೂನುಗಳು, ಯೋಜನೆಗಳು ಜಾರಿಗೆ ಬಂದಿವೆಯೇ ವಿನಃ ಕಾರ್ಯರೂಪಕ್ಕೆ ತರುವಲ್ಲಿ ನಿಧಾನಗತಿಯು ಎಷ್ಟರ ಮಟ್ಟಿಗೆ ಸಮಂಜಸ? ಪರಸ್ಪರ ಸ್ತ್ರೀ ಪುರುಷರ ಸಾಮರಸ್ಯವನ್ನುಂಟು ಮಾಡುವಲ್ಲಿ ಕಾನೂನುಗಳು ಕೈ ಜೋಡಿಸುವಂತಿರಬೇಕೇ ಹೊರತು ನ್ಯಾಯ ತಕ್ಕಡಿ ತೂಗುವಲ್ಲಿ ವ್ಯತ್ಯಾಸವಾಗಕೂಡದು. ಪುರುಷ ಹಿಂಸಾಚಾರ ನಿವಾರಣೆಗಾಗಿ ಕೈಗೊಂಡ ಹೋರಾಟಗಳಲ್ಲಿ ನವೆಂಬರ್ 18ರಂದು ಆಚರಿಸಲಾಗುವ ಪುರುಷ ಹಿಂಸಾಚಾರ ನಿವಾರಣೆಗಾಗಿ ಅಂತಾರಾಷ್ಟ್ರೀಯ ದಿನವೂ ಕೂಡ ಪರಿಣಾಮಕಾರಿ ಆಗಿದೆ. ಅಲ್ಲದೆ ಇದು ವಾಸ್ತವಿಕವಾಗಿ ಪುರುಷನನ್ನು ಜಾಗೃತಗೊಳಿಸುವ ಪರಿಯಾಗಿದೆ ಎಂದು ಹೇಳಬಹುದು. ಅಷ್ಟೇ ಅಲ್ಲದೆ ಇಂತಹ ಹಿಂಸಾಚಾರದ ಬಗೆಗಿನ ಅರಿವು ಅತಿ ಸಾಮಾನ್ಯರಲ್ಲಿಯೂ ಇರಬೇಕಾದುದು ಅನಿವಾರ್ಯವಾಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂಸಾಚಾರ ನಿಯಂತ್ರಣದ ಬಗ್ಗೆ ಸಾಕಷ್ಟು ಕಾನೂನುಗಳನ್ನು, ವಿಧಿ ನಿಯಮಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಹಳಿ ತಪ್ಪಿದ ರೈಲಿನ ಸ್ಥಿತಿಗೆ ಹೋಲುವ ಅನೇಕ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತಿರುತ್ತದೆ. ಇದಕ್ಕೆಲ್ಲ ಕಾರಣೀಕರ್ತನಾದವನು ಮನುಷ್ಯನೇ ತಾನೆ. ಹೀಗಾಗಿ ಇದಕ್ಕೆ ಪರಿಹಾರವನ್ನು ಕೂಡ ಅವನೇ ಕಂಡುಕೊಳ್ಳಬೇಕು. ಹಿಂಸಾಚಾರವು ಹೆಣ್ಣಿನ ಮೇಲಾಗಲಿ ಪುರುಷನ ಮೇಲಾಗಲಿ ಅದು ಅನ್ಯಾಯವೇ. ಇದುವರೆಗೆ ಇಂದು ಗಂಡಸರ ಮೇಲಿನ ದೌರ್ಜನ್ಯ ತಡೆಯ ಅಂತಾರಾಷ್ಟ್ರೀಯ ದಿನ, ಇದರ ಅಂಗವಾಗಿ ಶಿವಾನಂದ ಕಲ್ಮಂಜಾ ಅವರಿಂದ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ರಕ್ಷಿತಾ ಶೆಟ್ಟಿ ಕಾರ್ಕಳ ಅವರಿಂದ ಕವನ ವಾಚನ ಮೂಡಿಬರಲಿದೆ. ನನ್ನ ಮೊದಲ ಕವನ ಶೀರ್ಷಿಕೆ ಮೌನಕ್ಕೊಂದು ಪ್ರಶ್ನೆ. ಉರಿಯುತ್ತಿರುವ ಹಣತೆಯು ಗೌಣವೇ, ಉರಿಯುತ್ತಿರುವ ಹಣತೆಯು ಗೌಣವೇ, ಉರಿಯುತ್ತಿರುವೆನೆಂಬ ಹಮ್ಮು ಬಿಮ್ಮುಗಳಿಲ್ಲ. ಬೇನೆಯೋ ಬೇಗುದಿಯೋ ಬತ್ತಿಯೊಡಲಲ್ಲಿ ಬತ್ತದ ಅದೆಷ್ಟು ಮಾತುಗಳಿವೆಯೋ. ಆದರೂ ದಹಿಸುತ್ತಿದೆಯನು ತನ್ನವರಿಗಾಗಿ ಮೌನವಾಗಿ. ತೈಲ ಹೀರಿದ ಬತ್ತಿ ನೋವನ್ನು ಹೀರುವ ಶಕ್ತಿ. ಸತ್ಯಮಿಥ್ಯಗಳ ಜಂಜಾಟವೇನು, ಮಣ್ಣ ಹಣತೆಯ ಮೌನವಾಲಿಸೋ ಬದುಕು. ಯಾರ ಹಸ್ತದ ಸ್ಪರ್ಶ ಯಾರ ನೆನಪಿಸಿತೇನೋ, ಯಾವ ನುಣುಪಿನ ಕರವೋ ಯಾವ ನೋವ ಮರೆಸಿತೇನೋ. ಮಣ್ಣಿಂದ ಜೀವ ತೆತ್ತು ಮತ್ತೆ ಮರಳಿ ಮಣ್ಣು ಸೇರುವ ತವಕವೋ ಆತಂಕವೋ. ಉರಿಯುವ ಹಣತೆ ಮುಖಾಮುಖಿಯಾದಾಗ, ಉರಿಯುವ ಹಣತೆ ಮುಖಾಮುಖಿಯಾದಾಗ ಅದರ ಒಡಲಲ್ಲಿ ಭತ್ತದ ಬೆಳಕಿನ ಭಾವಸೆಲೆ ಇದ್ದರೂ ಅದು ಆರಿ ಹೋಗಿ ಮೌನಿಯಾದಾಗ ಬೆಳಕಿನ ಭರವಸೆಯು ಹಣತೆಯ ನಿರೀಕ್ಷೆಯು ಕಂಡಿದ್ದು ಮತ್ತೆ ಗೌಣವಾಗೆ, ಕಂಡಿದ್ದು ಮತ್ತೆ ಗೌಣವಾಗೆ. ಮುಂದಿನ ಕವನ ಶೀರ್ಷಿಕೆ ಯಾನ. ಮನದ ಶರಧಿಯಲ್ಲಿ ಭಾವಗಳ ಹಡಗೊಂದು ಸಾಗುತ್ತಿದೆ. ಮನದ ಶರಧಿಯಲ್ಲಿ ಭಾವಗಳ ಹಡಗೊಂದು ಸಾಗುತ್ತಿದೆ, ತೀರದ ಹಂಗಿಲ್ಲದೆ. ಕಮರಿದ ಕನಸುಗಳನ್ನು ಹೊತ್ತು ಹೊತ್ತಲ್ಲದ ಹೊತ್ತಿನಲ್ಲಿ ಹೊರಟಿದೆ. ಕಮರಿದ ಕನಸುಗಳನ್ನು ಹೊತ್ತು
ಹೊತ್ತಲ್ಲದ ಹೊತ್ತಿನಲ್ಲಿ ಹೊರಟಿದೆ. ದುಮ್ಮಿಕ್ಕುವ ದುಗುಡ ದುಮ್ಮಾನಗಳನ್ನು ಬದಿಗೆ ಸರಿಸಿ ಅದ್ಯಾವುದೋ ಭರವಸೆಯ ಜೀಟಿಗೆ ಹಿಡಿದು ಸಾಗಿಹುದು ಈ ಯಾನ. ಕೊನೆ ಎಲ್ಲಿಗೆಂಬ ಆತಂಕವಿಲ್ಲ, ಕೊನೆ ಎಲ್ಲಿಹುದು ಎಂದು ತಿಳಿಯುವ ಅಭಿಲಾಷೆಯೂ ಇಲ್ಲ. ಪಯಣ ಸಾಗಿಹುದು ಅತ್ತ, ಪಯಣ ಸಾಗಿಹುದು ಅತ್ತ, ನಿರಾಕಾರ ಮನದ ಚಿತ್ತ ಹರಿಯುವತ್ತ. ನಿಸರ್ಗದ ಮಡಿಲದು ಸೆರಗೊಡ್ಡಿ ಕರೆಯಲು ತಾಯ ಮಡಿಲು ಸೇರುವ ಕಂದನ ತವಕದಂತೆ ಮತ್ತೆ ಸಾಗಿತು ಹಡಗು ಇರುಳ ಪರಿವೆ ಇಲ್ಲದೆ, ಮತ್ತೆ ಸಾಗಿತು ಹಡಗು ಇರುಳ ಪರಿವೆ ಇಲ್ಲದೆ, ಕೊನೆಯಿರದ ತೀರ ಕಾಣುವ ಹಂಬಲದಿಂದ, ಕೊನೆಯಿರದ ತೀರ ಕಾಣುವ ಹಂಬಲದಿಂದ. ಮುಂದಿನ ಕವನದ ಶೀರ್ಷಿಕೆ ಮಲ್ಲಿಗೆ. ಮೌನ ಬಿರಿದು ಮಾತಾಡಿತು ಮಲ್ಲಿಗೆಯಂತಹ ಮನಸ್ಸು, ಮೌನ ಬಿರಿದು ಮಾತಾಡಿತು ಮಲ್ಲಿಗೆಯಂತಹ ಮನಸ್ಸು. ಸ್ವಚ್ಛ ಬಿಳುಪಿನಂತೆಯೇ ಅದರೊಳಗಿನ ಶುಭ್ರ ಕನಸು, ಸ್ವಚ್ಛ ಬಿಳುಪಿನಂತೆಯೇ ಅದರೊಳಗಿನ ಶುಭ್ರ ಕನಸು. ಕುಟಿಲ ಕಲ್ಮಶವೆಂದರೇನೆಂದೇ ಗೊತ್ತಿರದ ನಿಷ್ಕಲ್ಮಶ ಮನಸ್ಸು. ನಾನರಿಯೆ ಪದಗಳಲ್ಲಿ ಕನಸು ಮನಸ್ಸು ನನಸನ್ನು ಪೋಣಿಸುವ ಪರಿ, ನಾನರಿಯೆ ಪದಗಳಲ್ಲಿ ಕನಸು ಮನಸ್ಸು ನನಸನ್ನು ಪೋಣಿಸುವ ಪರಿ. ಆದರೂ ಈ ಪರಿಯ ಭಾವದಿ ಬರೆದಿಡುವೆ ಅಕ್ಷರಗಳನ್ನು ಅಂದಾಜಿಸಲಾಗದ ನೆನಪಿಗಾಗಿ. ಮೈತ್ರಿಯೊಳಗೊಂದು ಉಸಿರಾಗಿ ನೋವಿಗೆ ಬೆಂಗಾವಲಾಗಿ ಕಾದು ಕುಳಿತು ಹೊಂಚು ಹಾಕುತ್ತಿರುವ ಕಾಲದ ಆಮಿಷಕ್ಕಾಗಿ, ಕನಸೊಳಗೆ ಬಚ್ಚಿಟ್ಟು ಅವಿತು ಕುಳಿತುಕೊಳ್ಳುವ ಕನಸಿಗಾಗಿ, ನನಸಾಗದ ನಿರುತ್ತರವಾಗಿ ಪದಗಳ ಸಾಮ್ರಾಜ್ಯದಲ್ಲಿ ರಾರಾಜಿಸಲು ಇಚ್ಛಿಸುತ್ತಿರುವೆ ಈ ಮಲ್ಲಿಗೆಯನ್ನು, ಪದಗಳ ಸಾಮ್ರಾಜ್ಯದಲ್ಲಿ ರಾರಾಜಿಸಲು ಇಚ್ಛಿಸುತ್ತಿರುವೆ ಈ ಮಲ್ಲಿಗೆಯನ್ನು. ಇದೀಗ ಮೌನ ಬಿರಿದು ಮಾತಾಡಿ, ಇದೀಗ ಮೌನ ಬಿರಿದು ಮಾತಾಡಿ, ಮತ್ತೆಂದೂ ಮೌನವಾಗಿ ಕಣ್ಣೀರಾಗಬಾರದೆಂದು, ಮುದುಡಿ ಬಾಡಬಾರದೆಂದು ಬಯಸುವ ಅಪೇಕ್ಷೆಯಿಂದ ಈ ಕಿರುಕವನದ ಕಾಣಿಕೆ ಇದೀಗ ಈ ಸಾಲುಗಳ ಭಾವವಾದ ನನ್ನ ಮೈತ್ರಿ ಮಲ್ಲಿಗೆಗಾಗಿ. ಈ ಕಿರುಕವನದ ಕಾಣಿಕೆ ಇದೀಗ ಈ ಸಾಲುಗಳ ಭಾವವಾದ ನನ್ನ ಮೈತ್ರಿ ಮಲ್ಲಿಗೆಗಾಗಿ. ಮುಂದಿನ ಕವನದ ಶೀರ್ಷಿಕೆ ಶಬ್ದ ನಿಶಬ್ದ. ಹೇ ಹೋ ಅದೆಂಥ ಶಬ್ದ, ಹೇ ಹೋ ಅದೆಂಥ ಶಬ್ದ, ಮೌನವನ್ನೊಮ್ಮೆ ಸೀಳಿ ಅಬ್ಬರಿಸುವ ಗದ್ದಲ, ಮೌನವನ್ನೊಮ್ಮೆ ಸೀಳಿ ಅಬ್ಬರಿಸುವ ಗದ್ದಲ. ಸ್ವಲ್ಪ ಹೊತ್ತು ಕೊಂಚ ವಿಶ್ರಾಂತಿಯೇನು, ಸ್ವಲ್ಪ ಹೊತ್ತು ಕೊಂಚ ವಿಶ್ರಾಂತಿಯೇನು, ಮತ್ತದೇ ಹೇ ಹೋ, ಜೊತೆಗೆ ಘಘಹಿಸುವ ನಗು, ಜೊತೆಗೆ ಘಘಹಿಸುವ ನಗು. ಎಂತಾಯ್ತು ಮಾರಾಯರೆ, ಮತ್ತೆರಡು ಜನರ ಬಾಯಲ್ಲಿ ಅದೇ ವಿಚಾರ. ಸರಿ, ಹಾಗಾದ್ರೆ ಬನ್ನಿ ನೋಡೇ ಬಿಡೋಣ ಅದೆಂಥ ಕೇಕೆ ಆರ್ಭಟವೆಂದು ಅನ್ನುತ್ತಾ ಹೊರಟಿತು ಒಂದಷ್ಟು ಮಂದಿಯ ದಂಡು ಊರ ಜಾತ್ರೆ ನೋಡಲು ಹೊರಟಂತೆ. ಓ ಇವಳ ಯಾರು ಗೊತ್ತಿಲ್ವಾ? ಅದು ಅಕೇರಿಬೈಲು ಗದ್ದೆಯಾಚೆಯ ಶಾಂತ. ಶಾಂತವ? ಎಷ್ಟು ಕಿರಿಕಿರಿ ಇದೆ. ಹೆಸರು ಮಾರಾಯ ಶಾಂತ ಅಂತ, ಹೆಸರು ಮಾರಾಯ ಶಾಂತ ಅಂತ. ಮತ್ತವಳು ಹೀಗೆ ಹೇಗೆ? ಅದು ಹಾಗೆ, ಸ್ವಲ್ಪ ಮಂಡೆ ಸರಿಯಿಲ್ಲ, ಹಾಗೆ ಸ್ವಲ್ಪ ಅದೇನೋ ಉಪದ್ರ ಅಂತೆ. ಗಾಳಿ ಸುದ್ದಿಯ ಅಂತೆ ಕಂತೆಗಳ ಅನ್ನುವಾಗ ಬಾನು ಬಿರಿದು ಬಂದೇ ಬಿಟ್ಟಿತು ಆ ಸಲ ಕಂಡರಿಯದ ಭಯಂಕರ ಮಳೆ. ಬಾನು ಬಿರಿದು ಬಂದೇ ಬಿಟ್ಟಿತು ಆ ಸಲ ಕಂಡರಿಯದ ಭಯಂಕರ ಮಳೆ. ಈ ಮಳೆಗೆ ಶೀರ್ಷಿಕೆ ಬೇಕೇ? ಗುಡುಗು ಸಿಡಿಲುಗಳ ಅಬ್ಬರಕ್ಕೆ ಮಿಂಚಿನ ಕಾಳಗ, ಗುಡುಗು ಸಿಡಿಲುಗಳ ಅಬ್ಬರಕ್ಕೆ ಮಿಂಚಿನ ಕಾಳಗ. ಸರಿಯಾಯಿತು ಈ ವರ್ಷ ಅಣಬೆಗಳ ಆಗಮನಕ್ಕೆ. ನಿಂತರಾಗದಿಲ್ಲಿ ಸುಮ್ಮನೆ, ಬೇಗ ಮನೆ ಸೇರುವ ಬಾರ ಅಂದು ಶ್ವಾಸ ಬಿಡುವ ಮುಂಚೆ ಸೇರಿಯಾಯಿತು ಅವರು ಅವರವರ ಭದ್ರ ಬಿಡಾರ. ನಿಂತರಾಗದಿಲ್ಲಿ ಸುಮ್ಮನೆ, ಬೇಗ ಮನೆ ಸೇರುವ ಬಾರ ಅಂದು ಶ್ವಾಸ ಬಿಡುವ ಮುಂಚೆ ಸೇರಿಯಾಯಿತು ಅವರು ಅವರವರ ಭದ್ರ ಬಿಡಾರ. ಓಯ್ ಮತ್ತೆ ಆಶಾ ಅಂತ? ನನಗೂ ಗೊತ್ತಿಲ್ಲನ. ಮೊನ್ನೆ ಕಮಲಕ್ಕ ವಿಮಲಕ್ಕ ಬೊಚ್ಚು ಬಾಯಿಯ ತುಂಬ ವೀಳ್ಯದೆಲೆ ಜಗಿಯುತ್ತ ಮೆಲ್ಲುತ್ತ ಅವಳ ಕಥೆ ಮೆಲುಕು ಹಾಕಿದ ನೆನಪು. ಮಳೆ ಜೋರಾಗಿ ಬಂತು, ಜೊತೆಗೆ ಪ್ರಚಂಡ ಗಾಳಿಯೂ ಕಡಲ ತೀರ ಕರೆದಂತಾಯ್ತು. ಮಳೆ ಜೋರಾಗಿ ಬಂತು, ಜೊತೆಗೆ ಪ್ರಚಂಡ ಗಾಳಿಯೂ ಕಡಲ ತೀರ ಕರೆದಂತಾಯ್ತು. ಅದರೊಡನೆ ಮಾತಾಡುವ ಮನಸ್ಸಾಯಿತು.
ಸಾಗಲು ಮನ ಅದರೆಡೆ ಸೆಳೆಯಿತು ಅಲೆ ತನ್ನೊಳಗೆ. ಸಾಗಲು ಮನ ಅದರೆಡೆ ಸೆಳೆಯಿತು ಅಲೆ ತನ್ನೊಳಗೆ. ಮತ್ತೆ ಹೇ ಹೋ ಅದೇ ಕೇಕೆ, ಮತ್ತೆ ಹೇ ಹೋ ಅದೇ ಕೇಕೆ. ಆದರೆ ಕೇಳಿಸಲಿಲ್ಲ ಯಾರಿಗೂ ಈ ಸಲ, ಆದರೆ ಕೇಳಿಸಲಿಲ್ಲ ಯಾರಿಗೂ ಈ ಸಲ. ಕಿವುಡಾಗಿತ್ತೇನು ಕಿವಿ ಬೇಕಂತನೆ, ಕಿವುಡಾಗಿತ್ತೇನು ಕಿವಿ ಬೇಕಂತನೆ. ಗೊತ್ತಿಲ್ಲ. ಅಂತೂ ಮಳೆ ನಿಂತಿತು, ಕೇಕೆಯೂ ನಿಂತಿತು. ಅಂತೂ ಮಳೆ ನಿಂತಿತು, ಕೇಕೆಯೂ ನಿಂತಿತ್ತು. ಮತ್ತೆ ಶಾಂತ ಮುಳುಗಿ ಹೋಗಿದ್ದಳು. ಮುಳುಗಿ ಹೋಗಿದ್ದಳು ನೀರೊಳಗೆ ಮುಗುಳ್ನಗುತ್ತಾ. ಪಾಪ ಅದೇನೋ ಉಪದ್ರ ಅಂತೆ, ಪಾಪ ಅದೇನೋ ಉಪದ್ರ ಅಂತೆ. ಮುಂದಿನ ಕವನದ ಶೀರ್ಷಿಕೆ ಬದುಕಿನ ಲೆಕ್ಕ. ಹಸನಾದ ದಾರಿ ಮುಂದಿಹುದು ನಾಳೆ, ಕಲ್ಲು ಮುಳ್ಳುಗಳ ಪಯಣವ ಸವೆಸುನಿ ಇಂದು. ಹಸನಾದ ದಾರಿ ಮುಂದಿಹುದು ನಾಳೆ, ಕಲ್ಲು ಮುಳ್ಳುಗಳ ಪಯಣವ ಸವೆಸುನಿ ಇಂದು. ಕಷ್ಟ ಇಷ್ಟಗಳ ಗಂಟಿನೊಳಗೆ ಬದುಕಿನ ನಂಟಿಹುದೊಂದು, ಕಷ್ಟ ಇಷ್ಟಗಳ ಗಂಟಿನೊಳಗೆ ಬದುಕಿನ ನಂಟಿಹುದೊಂದು. ಸಾಗಲೇಬೇಕು, ಸವಸಲೇಬೇಕು, ಬಸವಳಿಯಲೇಬೇಕು. ಸಾಗಲೇಬೇಕು, ಸವೆಸಲೇಬೇಕು, ಬಸವಳಿಯಲೇಬೇಕು. ಬದುಕಿನೊಳಗೆ ಬದುಕು ಕಟ್ಟಿಕೊಳ್ಳಲು ಭರವಸೆ ಇರಲೇಬೇಕು. ಬದುಕಿನೊಳಗೆ ಬದುಕು ಕಟ್ಟಿಕೊಳ್ಳಲು ಭರವಸೆ ಇರಲೇಬೇಕು. ಕರ್ಮಗಳ ಲೆಕ್ಕ ಅವನಿಗಿಹುದು, ಮಾಡು ನೀ ನಿನ್ನ ಕಾಯಕವ. ಕರ್ಮಗಳ ಲೆಕ್ಕ ಅವನಿಗಿಹುದು, ಮಾಡು ನೀ ನಿನ್ನ ಕಾಯಕವ. ಫಲದ ಚಿಂತೆ ನಿನಗ್ಯಾಕೆ, ಫಲದ ಚಿಂತೆ ನಿನಗ್ಯಾಕೆ, ಮಾಗಿದ ಹಣ್ಣಿನ ಫಲ ಸಿಹಿಯೇ ಅಲ್ಲವೇ, ಮಾಗಿದ ಹಣ್ಣಿನ ಫಲ ಸಿಹಿಯೇ ಅಲ್ಲವೇ. ಕೊಂಚ ಹುಳಿ ಸಪ್ಪೆಯನ್ನುವ ವಿಮರ್ಶೆ ಬೇಡ, ಕೊಂಚ ಹುಳಿ ಸಪ್ಪೆಯನ್ನುವ ವಿಮರ್ಶೆ ಬೇಡ. ಹಸಿವಿಗೆ ಹಣ್ಣಿಹುದೆಂಬ ಸಂತಸ ಹೊನ್ನಿಗಿಂತ ಮೇಲಲ್ಲವೇ, ಹಸಿವಿಗೆ ಹಣ್ಣಿಹುದೆಂಬ ಸಂತಸ ಹೊನ್ನಿಗಿಂತ ಮೇಲಲ್ಲವೇ. ಇರುವುದರಲ್ಲಿ ಪಡುನಿ ಸುಖ, ಇರುವುದರಲ್ಲಿ ಪಡುನಿ ಸುಖ, ಆಲಸಿಯಾಗದೆ ಶ್ರಮಿಸುನಿ ಅವಿರತ, ಆಲಸಿಯಾಗದೆ ಶ್ರಮಿಸುನಿ ಅವಿರತ. ನಿನ್ನ ಪಾಲಿನ ತೃಪ್ತಿ ಸಿಕ್ಕೇ ಸಿಕ್ಕುವುದು ನಿನಗೆ, ನಿನ್ನ ಪಾಲಿನ ತೃಪ್ತಿ ಸಿಕ್ಕೇ ಸಿಕ್ಕುವುದು ನಿನಗೆ. ಧೈರ್ಯದಿ ನಡೆ ನೀನು ಅನವರತ, ಧೈರ್ಯದಿ ನಡೆ ನೀನು ಅನವರತ. ಮುಂದಿನ ಕವನದ ಶೀರ್ಷಿಕೆ ಸೃಷ್ಟಿ. ಕಾಲಗರ್ಭದೊಳಗೆ ಅದೆಂತಹ ಅಭೇದ್ಯ ರಹಸ್ಯ ಅಡಗಿಹುದು, ಕಾಲಗರ್ಭದೊಳಗೆ ಅದೆಂತಹ ಅಭೇದ್ಯ ರಹಸ್ಯ ಅಡಗಿಹುದು. ಹೊರತೆಗೆಯುವ ಜಾಣ್ಮೆ ಯಾರಿಗಿಹುದು ಹೇಳಿ, ಹೊರತೆಗೆಯುವ ಜಾಣ್ಮೆ ಯಾರಿಗಿಹುದು ಹೇಳಿ. ಹುಡುಕಲು ಹೊರಟವರು ದಾರಿ ತಿಳಿಯದೆ ಮಂಕಾದರಿಲ್ಲಿ, ಹುಡುಕಲು ಹೊರಟವರು ದಾರಿ ತಿಳಿಯದೆ ಮಂಕಾದರಿಲ್ಲಿ. ಪ್ರಕೃತಿ ಮತ್ತು ಸಮಯ ಇವೆರಡು ಸೃಷ್ಟಿಯ ವೈಚಿತ್ರ್ಯ, ಪ್ರಕೃತಿ ಮತ್ತು ಸಮಯ ಇವೆರಡು ಸೃಷ್ಟಿಯ ವೈಚಿತ್ರ್ಯ. ಪ್ರಶ್ನಿಸಲು ನಾನು ನೀವು ನಾವ್ಯಾರು ಇಲ್ಲಿ, ಪ್ರಶ್ನಿಸಲು ನಾನು ನೀವು ನಾವ್ಯಾರು ಇಲ್ಲಿ. ಉದ್ಧಟತನ ದರ್ಪ ಮನುಜನದಷ್ಟೇ, ಉದ್ಧಟತನ ದರ್ಪ ಮನುಜನದಷ್ಟೇ. ಬೀಗಿ ತೇಗುವ ಮಧ್ಯದಲ್ಲಿ, ಬೀಗಿ ತೇಗುವ ಮಧ್ಯದಲ್ಲಿ. ಕಾಲದೊಳಗೆ ಅವೆಲ್ಲವೂ ಶೂನ್ಯ, ಕಾಲದೊಳಗೆ ಅವೆಲ್ಲವೂ ಶೂನ್ಯ. ವಸುಂಧರೆಯ ಮಡಿಲಲ್ಲಿ ಮನುಷ್ಯತ್ವಕ್ಕಿಹುದು ಮಾನ್ಯ, ವಸುಂಧರೆಯ ಮಡಿಲಲ್ಲಿ ಮನುಷ್ಯತ್ವಕ್ಕಿಹುದು ಮಾನ್ಯ. ಪ್ರಕೃತಿಗೆ ಸರಿಸಾಟಿ ಯಾರಿಹರಿಲ್ಲಿ, ಪ್ರಕೃತಿಗೆ ಸರಿಸಾಟಿ ಯಾರಿಹರಿಲ್ಲಿ. ತಲೆಬಾಗಲೇಬೇಕು ಸರ್ವರಿಲ್ಲಿ, ತಲೆಬಾಗಲೇಬೇಕು ಸರ್ವರಿಲ್ಲಿ. ಮುಂದಿನ ಕವನದ ಶೀರ್ಷಿಕೆ ಹೀಗೊಂದು ಸಂಭಾಷಣೆ. ಈ ಮುನಿಸನ್ನು ಮನ್ನಿಸಲಾಗುತ್ತಿಲ್ಲ, ಈ ಹತಾಶೆಯನ್ನು ಹಿಡಿದಿಡಲಾಗುತ್ತಿಲ್ಲ. ಈ ಮುನಿಸನ್ನು ಮನ್ನಿಸಲಾಗುತ್ತಿಲ್ಲ, ಈ ಹತಾಶೆಯನ್ನು ಹಿಡಿದಿಡಲಾಗುತ್ತಿಲ್ಲ. ಇನ್ನು ಆಸೆ ಆಕಾಂಕ್ಷೆಗಳ ಅಧಮ್ಯತೆಗೂ ಕೈ ಎಡಕುತ್ತಿಲ್ಲ, ಇನ್ನು ಆಸೆ ಆಕಾಂಕ್ಷೆಗಳ ಅಧಮ್ಯತೆಗೂ ಕೈ ಎಡಕುತ್ತಿಲ್ಲ. ಸೋತೆನೇನು ಮುಪ್ಪಾವರಿಸುವ ಮುಂಚೆನೆ, ಸೋತೆನೇನು ಮುಪ್ಪಾವರಿಸುವ ಮುಂಚೆನೆ. ಹೀಗೆಂದು ಮನಸ್ಸು ಮತ್ತು ಹೃದಯದ ಸಂಭಾಷಣೆ ಸಾಗಿತ್ತು, ಹೀಗೆಂದು ಮನಸ್ಸು ಮತ್ತು ಹೃದಯದ ಸಂಭಾಷಣೆ ಸಾಗಿತ್ತು. ಸೋತಿದ್ದು ನಾನು ನೀವಲ್ಲ, ಸೋತಿದ್ದು ನಾನು ನೀವಲ್ಲ ಎನ್ನುವ ಮೌನ ಧ್ವನಿಗೆ ಸಾಕ್ಷಿಯಾಯಿತು ಕಣ್ಣಂಚಲ್ಲಿ ಮೂಡಿ ಧರೆಗುರುಳಿದ ಭಾವುಕ ಕಣ್ಣಹನಿಯೊಂದು, ಕಣ್ಣಂಚಲ್ಲಿ ಮೂಡಿ ಧರೆಗುರುಳಿದ ಭಾವುಕ ಕಣ್ಣಹನಿಯೊಂದು. ಮುಂದಿನ ಕವನದ ಶೀರ್ಷಿಕೆ ಮೌನಿ ಅವಳು. 7 ಕಡಲಾಚೆಗೂ ಸಾಗಬಲ್ಲೆ ಎನ್ನುವ
ಹುಂಬಧೈರ್ಯವೇನು ಗೊತ್ತಿಲ್ಲ. 7 ಕಡಲುಗಳಾಚೆಗೂ ಸಾಗಬಲ್ಲೆ ಎನ್ನುವ ಹುಂಬಧೈರ್ಯವೇನು ಗೊತ್ತಿಲ್ಲ ಅವಳ ಹುಚ್ಚು ಮನಸ್ಸಿಗೆ. ಆದರೂ ಬತ್ತಳಿಕೆಯಿಂದ ಬಾಣ ಬಿಟ್ಟಂತೆ ಶರವೇಗದಲ್ಲಿ ಶರಧಿಯಾಚೆಗೂ ನಡೆಯಬಲ್ಲೆ ಎನ್ನುವಂತೆ ಬೀಗಿದ್ದವು ಅವಳ ಒಣಕಲು ಕಾಲುಗಳು. ಆದರೂ ಬತ್ತಳಿಕೆಯಿಂದ ಬಾಣ ಬಿಟ್ಟಂತೆ ಶರವೇಗದಲ್ಲಿ ಶರಧಿಯಾಚೆಗೂ ನಡೆಯಬಲ್ಲೆ ಎನ್ನುವಂತೆ ಬೀಗಿದ್ದವು ಅವಳ ಒಣಕಲು ಕಾಲುಗಳು. ಹೆಜ್ಜೆಯನ್ನು ಹಿಂಬಾಲಿಸಿ ಅನುಸರಿಸಿದ್ದವು ಮಧುವಣಗಿತ್ತಿ ಸಪ್ತಪದಿ ತುಳಿದಂತೆ ಗಾಂಭೀರ್ಯದಿ. ಹೆಜ್ಜೆಯನ್ನು ಹಿಂಬಾಲಿಸಿ ಅನುಸರಿಸಿದ್ದವು ಮಧುವಣಗಿತ್ತಿ ಸಪ್ತಪದಿ ತುಳಿದಂತೆ ಗಾಂಭೀರ್ಯದಿ. ಆ ಮೌನದಲ್ಲಿ ಉತ್ತರವಿತ್ತೋ ಅಥವಾ ಉತ್ತರವಿತ್ತು ಮೌನಿಯಾಗಿರುವಳು. ಅವಳ ಗರಿವಿಲ್ಲದ ಮೌನ ಸಾಮ್ರಾಜ್ಯದ ಮಹಾರಾಣಿಯವಳು. ಅವಳಿಗರಿವಿಲ್ಲದ ಮೌನ ಸಾಮ್ರಾಜ್ಯದ ಮಹಾರಾಣಿ ಅವಳು. ಅರೆಕ್ಷಣ ಮೌನಕ್ಕೂ ಮೌನ ತೊರೆದು ಮಾತಾಡುವ ಮನಸ್ಸಾಯಿತು. ಅರೆಕ್ಷಣ ಮೌನಕ್ಕೂ ಮೌನ ತೊರೆದು ಮಾತಾಡುವ ಮನಸ್ಸಾಯಿತು. ಕಾರಣ ಅಲ್ಲೊಬ್ಬ ಆಗಂತುಕ ಆಗ ತಾನೇ ಅನುಸರಿಸಿದ್ದ ಅದೇ ಮೌನ ಹಾದಿ. ಕಾರಣ ಅಲ್ಲೊಬ್ಬ ಆಗಂತುಕ ಆಗ ತಾನೇ ಅನುಸರಿಸಿದ್ದ ಅದೇ ಮೌನ ಹಾದಿ. ಕೊನೆಗೂ ಮೌನ ಹಾದಿಯ ಪಥದಿ ಗೆಳೆಯನೊಬ್ಬ ಸಿಕ್ಕಿದ. ಕೊನೆಗೂ ಮೌನ ಹಾದಿಯ ಪಥದಿ ಗೆಳೆಯನೊಬ್ಬ ಸಿಕ್ಕಿದ. ಇದೀಗ ಅವನು ಅವಳು ಮತ್ತೆ ಅದೇ ಮೌನ. ಇದೀಗ ಅವನು ಅವಳು ಮತ್ತೆ ಅದೇ ಮೌನ. ಅದೇ ಮೌನ ಹಾದಿ. ಮತ್ತದೇ ಮೌನ ಪಯಣ. ಸಿಗುವವರೆಗೆ ಅವರವರ ಬದುಕಿನ ಕೊನೆಯ ತಂಗುದಾಣ. ಸಿಗುವವರೆಗೆ ಅವರವರ ಬದುಕಿನ ಕೊನೆಯ ತಂಗುದಾಣ. ಇದುವರೆಗೆ ರಕ್ಷಿತಾ ಶೆಟ್ಟಿ ಕಾರ್ಕಳ ಅವರಿಂದ ಕವನ ವಾಚನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.